ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನಿಜ ರೂಪತೆ ದೇಖೂನ. ಚಿದಂಬರ ರಾಜಾರಾಮ್ ಮಹಾರಾಜರವರ ಭಂಗವನ್ನು ನೋಡೋಣ. ನಿಜ ರೂಪವನ್ನು ನೋಡಿ ಏನನ್ಸುತ್ತಪ್ಪ ರಾಜಾರಾಮ್ ಮಹಾರಾಜರಿಗೆ ಏನನ್ಸಿತ್ತು? ಸ್ವಾಮಿಯ ನಿಜ ರೂಪವನ್ನು ಸಾಕ್ಷಾತ್ಕಾರ ಹೊಂದಿರೋ ಸ್ಥಿತಿ, ಆ ಬ್ರಹ್ಮಾನಂದ ಸ್ಥಿತಿ ಯಾವಾಗ ವರದ ಹಸ್ತ ಇಟ್ಟು ಅವರಿಗೆ ಆಶೀರ್ವಾದ ಮಾಡಿ ತೋರಿಸಿದ್ರು. ನೀನು ಯಾರಪ್ಪ, ನಿನ್ನ ನಿಜ ರೂಪ, ನಾನು ಯಾರು, ನೀನು ಯಾರು ತಿಳ್ಕೋಬೇಕು ಅಂದರೆ ನಿಜ ರೂಪಕ್ಕೆ ಹೋಗ್ಬೇಕು. ಆ ನಿಜ ರೂಪವನ್ನು ನೋಡಿದಾಗ ಏನೊಂದು ಬ್ರಹ್ಮಾನಂದ ಪರಮಾನಂದ ಹೊಂದಿದ್ದ ರಾಜಾರಾಮ್ ಮಹಾರಾಜರು ಈ ಅಭಂಗದಲ್ಲಿ ಅದನ್ನು ವ್ಯಕ್ತಪಡಿಸ್ತಾರೆ. ಆ ಸ್ಥಿತಿ ನಾವು ಹುಟ್ಟಬೇಕು ಅಂದರೆ ಜನ್ಮ ಜನ್ಮಾಂತರದಲ್ಲಿ ನಮಗೆ ಗುರು ಸದ್ಗುರು ಬೇಕು ಅನ್ನೋದು ಒಂದು ವಾಸನ ಇರಬೇಕು, ತವಕ ಇರಬೇಕು. ಲಾಂಗಿಂಗ್ ಅಂತೀವಿ ನಾವು, ಅದಿರಬೇಕು ನಮಗೆ. ಆ ತವಕ ನನಗೆ ಬೇಕೇ ಬೇಕು ಅಂತ, ಪರಬ್ರಹ್ಮ ವಸ್ತು ಪರಮಾತ್ಮನ ಹೊಂದುವಂಥ ಒಂದು ನನಗೆ ತವಕ ಇರಬೇಕು. ಅವಾಗದು ಸಾಧ್ಯತೆ ಆಗುತ್ತೆ. ಇಲ್ಲಾಂದರೆ ನಾವು ಒಂದೊಂದು ಹಂತ ಮುಟ್ತೀವಿ, ಮುಟ್ಟೋದಿಲ್ಲ ಅಂತಲ್ಲ. ತುಳಸಿದಾಸ ಹೇಳ್ಯಾರ, ಬೀಜ ಹೆಂಗಾದರೂ ಹಾಕಿದ್ರೂ ಕೂಡ ಅಂಕುರಿತ ಆಗತ್ತೆ. ಆದರೆ ಅಂಕುರಿತ ಆಗಿ ಮೊಳಕೆ ಬಂದು ಅದು ಸಣ್ಣ ಗಿಡ ಆಗಿ ಮರ ಆಗಿ ಹೂವು ಹಣ್ಣು ಬಿಡೋದಂದರೆ ಜನ್ಮ ಜನ್ಮಾಂತರದಲ್ಲಿ ಈ ಚಕ್ರ ನಡೀತಾ ಇರುತ್ತೆ. ಸಾಧಕನ ಚಕ್ರನೂ ಜನ್ಮ ಜನ್ಮಾಂತರದಲ್ಲಿ ನಡೀತಿರುತ್ತೆ. ಮಾಗೆ ಹೋತೋ ತುಕಾರಾಮ್ ಆತ ಝಾಲೋ ರಾಜಾರಾಮ್. ಸೊ ನಾಮದೇವ್ ತುಕಾರಾಮ್ ರಾಜಾರಾಮ್. ಸೊ ಪ್ರತಿಯೊಂದು ಸಾಧಕನ ಹಂತಲ್ಲಿ 1 ಕೋಟಿ ಅಭಂಗ, ಶತಕೋಟಿ ಅಭಂಗದ ಏನು ಮಾಡಿದ್ರು ಅಲ್ಲಿಂದ ತುಕಾರಾಮಾಗಿ ಕಂಪ್ಲೀಟ್ ಮಾಡಿದ್ರು, ಅಲ್ಲಿಂದ ರಾಜಾರಾಮ್ ಮಹಾರಾಜಾಗಿ ಕಂಪ್ಲೀಟ್ ಮಾಡಿದ್ರು. ಸೊ ಸಾಧಕನ ಅವಸ್ಥೆಯಲ್ಲೂ ಕೂಡ ಏನು ಈ ಜನ್ಮದಲ್ಲಿ ನಾನು ಸಾಧನೆ ಮಾಡ್ತೀನಿ, ಈಗಲೇ ಮುಕ್ತಿ ಸಿಗತ್ತೆ ಅಂತ ಎಂಥದೂ ಇರೋದಿಲ್ಲ. ನಮ್ಮ ಹಿಂದಿನ ಜನ್ಮ ಜನ್ಮಾಂತರದ ವಾಸನೆ ಇರಬೇಕು, ಆ ತವಕ ಇರಬೇಕು. ಸದ್ಗುರು ಬಿಟ್ಟು ಇನ್ನೆಂಥದ್ದು ಬೇಕಾಗಿಲ್ಲ ಅಂತ ತವಕ ಇರಬೇಕು ನಮಗೆ. ಆವಾಗ ಸಾಧ್ಯತೆ ಆಗುತ್ತೆ. ಅದಕ್ಕೆ ರಾಜಾರಾಮ್ ಮಹಾರಾಜರಿಗೆ ಏನು ಆ ಸ್ಥಿತಿ ವರ್ಣನೆ ಮಾಡ್ತಾರೋ ಅದನ್ನೆಲ್ಲ ನೋಡೋಣ, ಚಿಂತನ ಮಾಡೋಣ, ಮನನ ಮಾಡೋಣ, ಶ್ರವಣ ಮಾಡೋಣ, ಮಥನ ಮಾಡೋಣ, ಸಾರಾಸಾರ ವಿಚಾರವನ್ನು ಆಚೆ ತೆಗೆಯೋಣ. ಶುದ್ಧವಾದ ನವನೀತ ಅಂದರೆ ಆ ಪರಬ್ರಹ್ಮ ವಸ್ತು ಪರಮಾನಂದವನ್ನು ಹೊಂದುವ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡೋಣ. ಎಲ್ಲರೂ ಸೇರಿ ಮಾಡಬೇಕು. ಭಗವಂತ ಎಲ್ಲರಿಗೂ ಆ ಅರ್ಹತೆ ಕೊಟ್ಟಿದ್ದಾನೆ, ಎಲ್ಲರೂ ಸೇರಬಹುದು. ನಮ್ಮ ಇಚ್ಛಾಶಕ್ತಿನ ವ್ಯಕ್ತಪಡಿಸ್ಬೇಕು. ಹೌದಪ್ಪ, ನನಗೆ ನಿನ್ನ ದರ್ಶನ ಆಗಬೇಕು, ನನಗೆ ನೀನು ಬೇಕಪ್ಪ ಅಂತ ಹೇಳಿದಾಗ ಆ ಇಚ್ಛಾಶಕ್ತಿನ ಏನು ಸೆಂಡ್ ಮಾಡ್ತೀವೋ ನಾವು ಬ್ರಹ್ಮಾಂಡಕ್ಕೆ, ವಿಶ್ವ ಚೈತನ್ಯಕ್ಕೆ ನಾವೇನು ಒಂದು ವಿಚಾರ ಮಾಡ್ತೀವೋ ಆ ವಿಶ್ವ ಚೈತನ್ಯ ಅದಕ್ಕೆ ಶಕ್ತಿ ಹಾಕಿ ಪುನಃ ನಮಗೆ ಕೊಡ್ತಾನೆ. ಯಾರ್ದೋ ಮುಖಾಂತರ ಬಂದು ಹೇಳಿಸ್ತಾನೆ ನಮಗೆ, ಬರ್ರಿ ಮಾಡ್ರಿ, ಹಿಂಗೆ ಕೂಡ್ರಿ ಹಂಗೆ ಕೂಡ್ರಿ ಎಲ್ಲ ಮಾಡಿಸ್ತಾನೆ. ನಾವು ಅದಕ್ಕೆ ತಯಾರಾಗಿರಬೇಕು. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ನಿಜ ರೂಪ ತೇ ದೇಖೂನ, ನಿಜ ರೂಪ ತೇ ದೇಖೂನ, ಹರ ಪಲಿ ಭೂಕತಹಾನ, ಹರ ಪಲಿ ಭೂಕತಹಾನ, ನಿಜ ರೂಪ ತೇ ದೇಖೂನ, ನಿಜ ರೂಪ ते देखून. हेची माझे संध्या स्नान, हेची माझे संध्या स्नान, सदा ध्यानी राहे मान, सदा ध्यानी, सदा ध्यानी, सदा ध्यानी, सदा ध्यानी राहे मन, निज रूप ते देखून. न से आनंदासी पार, न से आनंदासी पार, देखिएला चिदंबर, देखिएला, 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 देखिएला चिदंबर, निज रूप ते देखून. नित्य कीर्तन भजन, नित्य कीर्तन भजन, दासा हेची अनुष्ठान,
दास हेची दास हेची दास हेची दास हेची अनुष्ठान निज रूप ते देखून हरपली भूक तहान हरपली भूक तहान निज रूप ते देखून निज रूप निज रूप निज रूप ते देखून. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ನಿಜ ರೂಪತೆ ದೇಖೂನ ಹರಪಲಿ ಭೂಕತಹಾನ. ಭೂಕತಹಾನ್ ಅಂದರೆ ದೈಹಿಕ ಭೂಕ್ ಬಗ್ಗೆ ಹೇಳ್ತಿಲ್ಲ, ಅದಂತೂ ನಾವು ಊಟ ತಿಂಡಿ ಮಾಡಲೇಬೇಕು. ಈ ದೇಹನ ಪರಮಾತ್ಮ ಕೊಟ್ಟಿದ್ದಾನೆ, ಅದರ ಸಂರಕ್ಷಣೆಗೋಸ್ಕರ ಊಟ ತಿಂಡಿ ಮಾಡಲೇಬೇಕು. ದೈಹಿಕ ಅಲ್ಲ, ಅವ್ರ ಮಾನಸಿಕ ಭೂಕ್ ಬಗ್ಗೆ ಹೇಳ್ತಿದ್ದಾರೆ. ಹರಪಲಿ ಭೂಕತಹಾನ, ಯಾವ ತೃಷೇನೂ ಇಲ್ಲ, ಆಸಕ್ತಿನೂ ಇಲ್ಲ, ಆಕಾಂಕ್ಷೆ ಇಲ್ಲ. ಎಲ್ಲ ವಾಸನೆ ಬೀಜವನ್ನು ಸುಟ್ಟು ಹಾಕಿ ನೀನು ನನಗೆ ನಿನ್ನ ನಿಜ ರೂಪವನ್ನು ತೋರಿಸಿದಾಗ ಏನಾಗಿದೆ, ನನಗೆ ನನ್ನ ಭೂಕ್ ತಹಾನ್ ಸಗಳಿ ಹರ್ಪೂನ್ಗೇಲಿ ಅಂದರೆ ಎಲ್ಲ ನಾಶ ಹೊಂದಿದೆ, ಎಲ್ಲ ತೃಪ್ತಿ ಆಗೋಗಿದೆ. ತೃಪ್ತಿ ಆದ್ಮೇಲೆ ಮನುಷ್ಯನಿಗೆ ಊಟ ಎಷ್ಟು ಸತಿ ಮಾಡ್ತಾನವ? ತೃಪ್ತಿ ಆದಮೇಲೆ ಎಷ್ಟು ಸತಿ ಊಟ ಮಾಡ್ತಾನೆ? ಒಂದು ಸತಿ ಹೊಟ್ಟೆ ತುಂಬದ ತೃಪ್ತಿ ಆದ ತೇಗ್ ಬಂತು ಅಂದರೆ ಅಪ್ಪ ಸಾಕು. ಹಾಗೆ ಇಲ್ಲಿ ಪರಮಾತ್ಮನಲ್ಲಿ ಒಂದಾದಾಗ, ನಿಜ ರೂಪವನ್ನು ನೋಡಿದಾಗ, ಈ ಎಲ್ಲ ಜಂಜಾಟದಿಂದ ಬಿಡುಗಡೆ ಹೊಂದಿ ನಾನು ಯಾವಾಗ ನಿನ್ನವನು ಅದೇನು ಅಂತ ಸ್ಥಿತಿನಲ್ಲಿದ್ದಾಗ ಅವನು ನಿಜ ರೂಪವನ್ನು ನೋಡಿದಾಗ ಏನಾಗತ್ತಪ್ಪ ಸಾಧಕನಿಗೆ? ಇನ್ನೇನೂ ಬೇಕಾಗಿಲ್ಲ, ಭೂಕಿಲ್ಲ, ತೃಷೆ ಇಲ್ಲ, ವಾಸನ ಇಲ್ಲ, ಆಸಕ್ತಿ ಇಲ್ಲ, ಎಂಥದೂ ಇಲ್ಲ ಅಲ್ಲಿ. ಅವಾಗ ಅವನ ರೂಪವನ್ನು ಹೊಂದಿ ಅವನು ಪರಮಾನಂದ ಸ್ಥಿತಿಯಲ್ಲಿ ಯಾವಾಗಲೂ ಇರ್ತಾನೆ. ಹೇಚಿ ಮಾಜೆ ಸಂಧ್ಯಾ ಸ್ನಾನ ಸದಾ ಧ್ಯಾನಿ ರಾಹೆ ಮನ. ನನ್ನ ಮನಸ್ಸು ಸದಾ ನಿನ್ನ ಧ್ಯಾನದಲ್ಲಿರುತ್ತೆ. ಚಿದಂಬರ ನಾಮಾಚೆ ಮಣಿಮಂಗಳ ಸೂತ್ರ ಬಾಂಧೂನ್ ಗೆತ್ಲೆ ಅಂತಾರಲ್ಲ ರಾಜಾರಾಮ್ ಮಹಾರಾಜರು, ಹಾಗೆ ಮನಸ್ಸನ್ನು ಅವನ ಜೊತೆ ಕಟ್ಟಿಬಿಟ್ರೆ ಅಲ್ಲಿ ನಮ್ಗೆ ಯಾವ ಥರವಾದ ಏನು ಬೇಕು ಅಂತ ಅನಿಸೋದೇ ಇಲ್ಲ ಅಲ್ಲಿ. ಯಾಕೆಂದರೆ ತ್ರೈಲೋಕ್ಯದ ರಾಜ ನನ್ನೊಡನೆ ಇದ್ದಾನೆ ಅಂದಮೇಲೆ ಸರ್ವ ಸೌಭಾಗ್ಯಾಚ ರಾಣ ಅಂತ ಹೇಳ್ತಾರೆ. ಸರ್ವ ಸೌಭಾಗ್ಯಾಚ ರಾಣ ಬಹುತದಾಸ ಚಿಕರುಣ ಲಾಭಾಜ ಓ ಶ್ರೀಪತಿ. ಸರ್ವ ಸೌಭಾಗ್ಯಾಚ ರಾಣ ನನ್ನೊಡನೆ ಇದ್ಮೇಲೆ ಇನ್ನೇನ್ರಿ ಬೇಕು ನಮಗೆ? ಅವನು ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡ್ದ. ಈ ಕ್ಷಣಕ್ಕೆ ಸೃಷ್ಟಿ ಮಾಡಪ್ಪ ಅಂದರೆ ನನ್ನ ಸಲುವಾಗಿ ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡಾಕ್ತಾನೆ ಅವನು. ಅಂಥ ದಯಾಳು ತ್ರೈಲೋಕ್ಯ ರಾಣ, ಸೌಭಾಗ್ಯದ ರಾಣ ನನ್ನೊಡನೆ ಇದ್ದಾನೆ ಅಂದಮೇಲೆ ಎಲ್ಲ ಸೌಭಾಗ್ಯವನ್ನು ಕೊಡೋಕ್ಕೆ ರೆಡಿ ಇದ್ದಾನೆ ಅಂದಮೇಲೆ, ಶ್ರೀಯುಕ್ತ ಮಂಗಳಕರವಾದ ಆ ನಾಮ ನನ್ನ ಜೊತೆಗಿದ್ಮೇಲೆ, ಅವನು ನನ್ನ ಒಳಗಿದ್ಮೇಲೆ ಇನ್ನೇನು ಬೇಕು ನಮಗೆ? ಎಂಥದ್ದು ಬೇಕಾಗಿಲ್ಲ. ಅವಾಗೇನಾಗತ್ತಪ್ಪ, ಹೇಚಿ ಮಾಜೆ ಸಂಧ್ಯಾ ಸ್ನಾನ. ನನ್ನ ಸಂಧ್ಯಾನೂ ಇದೆ, ಸ್ನಾನನೂ ಇದೆ, ಊಟನೂ ಇದೆ, ತಿಂಡಿನೂ ಇದೆ. ತಿಂಡಿನೂ ಚಿದಂಬರ, ಊಟನೂ ಚಿದಂಬರ, ಮಲ್ಕೊಳ್ಳೋದು ಚಿದಂಬರ, ಹೇಳೋದು ಚಿದಂಬರ. ಒಂದನ್ನು ಅಂಗಡಿಗೆ ಹೋಗ್ತೀನಿ ಚಿದಂಬರ ನನ್ನ ಜೊತೆಗೆ ಅಂಗಡಿಗೆ ಬರ್ತಾನೆ. ಹೂ ತರಕ್ಕೆ ಹೋಗ್ತೀನಿ, ಹಣ್ಣು ತರಕ್ಕೆ ಹೋಗ್ತೀನಿ, ತರಕಾರಿ ತರಕ್ಕೆ ಹೋಗ್ತೀನಿ, ತರಕಾರಿ ಹೆಚ್ಚ್ತೀನಿ, ಚಿದಂಬರ ಅಲ್ಲೇ ಇರ್ತಾನೆ, ಇಲ್ಲೇ ಇರ್ತಾನೆ, ಸುತ್ತಮುತ್ತಲ ಇರ್ತಾನೆ. ಜೇಥೆ ಮೀ ಜಾತೋ ತೇಥೆ ತು ಮಾಜಾ ಸಂಗಾತಿ ಅಂತ ತುಕಾರಾಮ್ ಮಹಾರಾಜರ ಭಂಗದಲ್ಲಿ ಹೇಳ್ತಾರೆ. ಎಷ್ಟು ಒಂದು ಉತ್ಕೃಷ್ಟವಾದ ಭಂಗ ಇದೆ ಅದು ಅಂದರೆ, ಜೇಥೆ ಮೀ ಜಾತೋ ತೇಥೆ ತು ಮಾಜಾ ಸಂಗಾತಿ. ಎಲ್ಲೋಯ್ತಪ್ಪ ಅದು? ಒಂದು ನಿಮಿಷ. जेथे मी जातो तेथे तू माझा संगाती ಚಾಲವಿಸಿ ಹಾದಿ ಧರೋನಿಯ. ನನ್ನ ಕೈ ಹಿಡ್ಕೊಂಡು ನೀ ನನ್ನ ಜೊತೆಗೆ ಬರ್ತೀಯಪ್ಪ, ನನ್ನ ಕೈ ಹಿಡ್ಕೊಂಡು ನಡೆಸ್ತಾ ಇರ್ತೀಯ ನನಗೆ. ಎಲ್ಲೆಲ್ಲ ನಾ ಹೋಗ್ತೀನೋ, ಯಾವ್ಯಾವ ಕ್ಷಣದ ಎಲ್ಲೆಲ್ಲಿ ಅಂದರೆ ಎಲ್ಲ ಕಡೆ, ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕಡೆ ಅವನು ಇರ್ತಾನೆ ನನ್ನ ಜೋಡಿಗೆ. ಎಲ್ಲ ಕಡೆ ಪರಮಾತ್ಮ ನನ್ನ ಜೋಡಿಗೆ ಇದ್ಮೇಲೆ ಚಾಲವಿಸಿ ಹಾದಿ ಧರೋನಿಯ. ಚಾಲೋ ವಾಟೆ ಆಮಾ ತುಜಾಸಿ ಆಧಾರ ಚಾಲವಿಸಿ ಭಾರ ಸವೆ ಮಾಜ. ನನ್ನ ಭಾರವನ್ನು ತಗೊಂಡು ನನಗೆ ಪ್ರೀತಿಯಿಂದ ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀಯಪ್ಪ ನೀನು ಪರಮಾತ್ಮ ಅಂತ ತುಕಾರಾಮ್ ಮಹಾರಾಜರು ಅದು ಹೇಳ್ತಾರೆ. ಅದೇ ಯಾವಾಗಲೂ ನಿತ್ಯವಾಗಲೂ ನಾ ಅಭಂಗ ಅದನ್ನು ಯಾವಾಗಲೂ ಹೇಳ್ತೀನಿ. ಯಾಕಪ್ಪ ಅಂದರೆ ಜೇಥೆ ಮೀ ಜಾತೆ ತೇಥೆ ತೋ ಮಾಜಾ ಸಂಗಾತಿ. ನನ್ನ ಜೊತೆಗೆ ಸದಾ ಕಾಲಿರ್ತಾನೆ ನನ್ನ ಪರಮಾತ್ಮ. ಆ ಭಗವಂತ ಯಾವ ನಾಮದಲ್ಲಿ ಹೇಳಿದಾನೆ, ರಾಮಕೃಷ್ಣ ವಿಠ್ಠಲ ತೋಚಿ ಆಚೆತಿದ ರಾಮ ಅನ್ನಿ, ಮಹಾರಾಜ ಅನ್ನಿ, ಸಮರ್ಥ ರಾಮದಾಸ್ ಅನ್ರಿ, ಯಾರು ಬೇಕಾದವರು ಅನ್ರಿ. ಜೇಥೆ ಮೀ ಜಾತೆ ತೇಥೆ ತೋ ಮಾಜಾ ಸಂಗಾತಿ. ನನ್ನೊಡನೆ ಸದಾ ನನ್ನ ಜೊತೆಗಿರ್ತಾನೆ, ನಾನು ಅವನ ಜೋಡಿಗಿರ್ತೀನಿ. ಇಷ್ಟು ಬಿಟ್ಟು ಇನ್ನೇನು ಕೆಲಸ ಇಲ್ಲ.
ಅದಕ್ಕೆ ನನ್ನ ಸ್ನಾನ ಸಂಧ್ಯಾ ಸ್ನಾನ ಬೇರೆ ಧ್ಯಾನ ಮಾಡಬೇಕು ಅನ್ನೋದು ಎಂಥದ್ದು ಇಲ್ಲ. ನಾನು ಏನು ಮಾಡ್ತಿರ್ತೀನೋ ಅದೇ ಧ್ಯಾನ ಆಗೋಗಿರುತ್ತೆ. ಯಾಕೆಂದರೆ ಸದಾ ಅವನ ಧ್ಯಾನದಲ್ಲೇ ನಾನು ಕೆಲಸ ಮಾಡ್ತಿರ್ತೀನಿ, ಅವನಿಗೆ ಇಷ್ಟ ಆಗಬೇಕು ಅಂತ. ಸದ್ಗುರು ಇಚ್ಛೆಯಂತೆ ವರ್ತಿಸುವುದೇ ಅವನ ಗುರು ಸೇವೆ ಆಗಿರುತ್ತದೆ. ಅದೇ ಗುರು ಸೇವೆ ಆಗಿರುತ್ತದೆ. ಗುರುವಾಜ್ಞೆ ಪ್ರಮಾಣ ನಾವು ಮಾಡಿದ ಕೆಲಸ ಅದೇ ಅವನಿಗೆ ಸಮರ್ಪಣೆ ಮಾಡೋದು ಗುರುದಕ್ಷಿಣೆ. ಸದಾ ರಾಹಿ ಧ್ಯಾನಿ ಸದಾ ಧ್ಯಾನಿ ರಾಹೆ ಮನ. ಆಮೇಲೆ ನಸೆ ಆನಂದಾಸಿ ಪಾರ ದೇಖಿಯೇಲ ಚಿದಂಬರ. ಸಗುಣ ಮೂರ್ತಿನ ನಾವು ನೋಡ್ತೀವಿ, ಅವನು ಲೀಲಾಶ್ರವಣ ಮಾಡ್ತೀವಿ. ಆದರೂ ಎಷ್ಟು ಜನಕ್ಕೆ ಇನ್ನೂ ಗೊಂದಲ ಇದೆ, ಇನ್ನೂ ಅದು ಇದು ಭೇದ ಬುದ್ಧಿ ಇದೆ. ಆ ಸಂಪ್ರದಾಯ ಬೇರೆ ಈ ಸಂಪ್ರದಾಯ ಬೇರೆ ಅಂದರೆ ಭೇದ ಇದೆ, ಬುದ್ಧಿ ಇದೆ. ಈ ಭೇದ ಬುದ್ಧಿ ಎಲ್ಲ ಹೋಗಲಾಡಿಸ್ಕೋಬೇಕು, ಅಲ್ಲಿ ತನಕ ಭ್ರಮೆ ದೂರ ಆಗಲ್ಲ. ಈ ಭೇದ ಬುದ್ಧಿನೂ ಭ್ರಮೆ. ಅದು ನಮಗೆ ಒಂದೊಂದು ಡೌಟ್ ನಿಮ್ಮ ಮನಸ್ಸಿನಲ್ಲಿ ಇದ್ದರೂ ಕೂಡ ಅದೇ ಡೌಟು ತರ್ಕ ಕುತರ್ಕ ಆಬ್ಸ್ಟೆಕಲ್ಸ್ ಕ್ರಿಯೇಟ್ ಮಾಡಿ ನಮಗೆ ಮುಂದೆ ಹೋಗಲಿಕ್ಕೆ ಏನು ಮಾಡುತ್ತೆ, ಅದು ಅಡೆತಡೆ ಮಾಡುತ್ತೆ. ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ತಾಪ ಅಂತೀವಲ್ಲ, ಅದರಲ್ಲಿ ಯಾವುದೋ ಒಂದು ತಾಪ ಇದು. ಎಲ್ಲಿ ನಿಮಗೆ ಮನಸ್ಸಿನಲ್ಲಿ ಪ್ರಶ್ನೆ ಬಂತು ಅಲ್ಲಿ ಅಡೆತಡೆ ಬ್ಯಾರಿಯರ್ ಬಂತು, ಅವನಿಗೆ ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ, ಇನ್ನೊಂದು ಹೆಜ್ಜೆ ಮುಂದೆ ಬರ್ಲಿಕ್ಕೆ ಬಿಡಲ್ಲ ಅವ. ಎಲ್ಲಿವರೆಗೂ ಭೇದಿ ಬುದ್ಧಿ ಹೋಗಲ್ಲ, ಸ್ಮಾರ್ತರು ವೈಷ್ಣವರು ಅಂತ ಭೇದ ಬುದ್ಧಿ ಹೋಗಲ್ಲ. ಎಲ್ಲಿವರೆಗೂ ನಾನು ನೀನು ಅವ್ರು ಮುಂದಿದ್ದಾರೆ ನಾ ಹಿಂದಿದ್ದೀನಿ ಆ ಭೇದ ಬುದ್ಧಿ ಹೋಗಲ್ಲ. ಆ ಸಂಪ್ರದಾಯ ಬೇರೆ ಈ ಸಂಪ್ರದಾಯ ಬೇರೆ ಅಂತ ಭೇದ ಬುದ್ಧಿ ಹೋಗಲ್ಲ. ಗುರು ಒಂದು ಶಕ್ತಿ, ಸದ್ಗುರು ಒಂದು ಶಕ್ತಿ, ಅದು ಒಂದು ಚೈತನ್ಯ, ವಿಶ್ವ ಚೈತನ್ಯ. ಅದು ಬಂದು ಒಂದು ಆಕಾರ ತಗೊಂಡು ಆಯಾ ಕಾಲದಲ್ಲಿ ಅವತಾರ ತಗೊಂಡು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದಿರುತ್ತೆ. ಅದಕ್ಕೆ ಇವನು ಬೇರೆ ಅವನು ಬೇರೆ ಅವನು ಬೇರೆ ಇವನು ಬೇರೆ ಅಂತ ಭೇದ ಬುದ್ಧಿ ಮಾಡೋದ್ರಿಂದ ನಮಗೆ ಭಕ್ತಿ ಮಾರ್ಗದಲ್ಲಿ ಸಾಧನಾ ಮಾರ್ಗದಲ್ಲಿ ಅಡೆತಡೆ ಉಂಟು ಮಾಡುತ್ತೆ. ಭೇದ ಬುದ್ಧಿನ ಬಿಟ್ಟು ಹಾಕಬೇಕು. ನಸೆ ಆನಂದಾಸಿ ಪಾರ ದೇಖಿಯೇಲ ಚಿದಂಬರ. ಈ ಭೇದ ಬುದ್ಧಿ ಹೋದಾಗ ಅವನನ್ನು ನೋಡ್ಲಿಕ್ಕೆ ಸಾಧ್ಯ, ಯಾಕೆಂದರೆ ಅವನು ದೇಹಾತೀತ, ಕಾಲಾತೀತ, ಗುಣಾತೀತ. ಇಟ್ ಈಸ್ beyond the comprehension of body, mind and intellect. You cannot comprehend Swami Chidambara through your mind. You cannot see him through your mind. Mind is an instrument to see him, but he cannot be seen with the mind. With these two naked eyes we cannot see him. He is beyond that. You have to go beyond the mind, beyond the range of mind and intellect. ಈ ದೇಹ ಮತ್ತು ಇದರ ಪರಿಮಿತಿಯಿಂದ ಆಚೆ ಹೋಗಬೇಕಾಗತ್ತೆ, ಅವಾಗ ಅವನು ಕಾಣಿಸ್ತಾನೆ. ದೇಹದ ಪರಿಮಿತಿಯಿಂದನೇ ನಾವು ಹೋಗಿಲ್ಲ, ದೇಹಾಭಿಮಾನ ಇಟ್ಕೊಂಡಿದ್ದೀವಿ, ಅಹಂಭಾವ ಬೆಳೆಸ್ಕೊಂಡಿದ್ದೀವಿ. ಇಷ್ಟೊಂದೆಲ್ಲ ಹೋಗಲಾಡಿಸ್ಲಿಕ್ಕೆ ಎಷ್ಟು ನಾವು ಕಷ್ಟಪಡಬೇಕು. ಅದೆಲ್ಲ ಮಾಡಿದಾಗ ನಾವು ಬಿಯಾಂಡ್ ದ ಮೈಂಡ್ ಇರೋನ್ನ ನೋಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅವ್ನ ಮೈಂಡಿನ ಕಲ್ಪನಾ ಫ್ರೇಮ್ವರ್ಕಲ್ಲಿ ಬರೋದಿಲ್ಲ, ಮೈಂಡ್ ಟೈಮ್ ಆ್ಯಂಡ್ ಸ್ಪೇಸಲ್ಲಿ ಬರೋದಿಲ್ಲ. ಅವ್ನು ಟೈಮ್ಲೆಸ್ ಇದ್ದಾನೆ, ಅವ್ನು ಸ್ಪೇಸ್ಲೆಸ್ ಇದ್ದಾನೆ, ಅವನು ಇನ್ಫಿನಿಟಿ. ಅವನು ಇನ್ಫಿನಿಟಿನ ಮೈಂಡ್ ಮುಖಾರ ಹೆಂಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಿತ್ಯ ಕೀರ್ತನ ಭಜನ ದಾಸ ಹೇಚಿ ಅನುಷ್ಠಾನ. ನಿತ್ಯ ಕೀರ್ತನ ಭಜನೆ ಮಾಡೋದು, ಅವನನ್ನು ಕೊಂಡಾಡೋದು. ಇಲ್ಲಿ ಎಲ್ಲಿ ಹೋದರೂ ಕೂಡ ಒಂದೇ ಒಂದು ಮಾತು ಬರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ತಾಯಿ ನಾಮ ವರ್ಣನೆ ಮಾಡುವಾಗ ಹೇಳ್ತಾರೆ, ಭವಾನಿ ಭಾವನಾಗಮ್ಯ. ಭಾವನಾಗಮ್ಯ ಅಂದರೆ ಭಾವನಾ ಉಳ್ಳವಳು, ಭಾವನೆಗೆ ಒಳಪಡ್ತಾಳವಳು, ಭಾವನೆಗೆ ಕಟ್ಟು ಬೀಳ್ತಾಳೆ. ನಾವು ಹೇಳ್ತೀವಿ ಭಕ್ತವತ್ಸಲ ಅಂತ ಹೇಳ್ತೀವಿ. ಅವನು ನಮ್ಮ ಭಾವನೆಗೆ ಭಕ್ತಾಸಾಠಿ ಗಾಲಿ ಉಡಿ ಅಂತ ಹೇಳ್ತಾರೆ. ಯಾಕಪ್ಪ? ಅವನ ಭಾವನೆಗೆ ಕಟ್ಟು ಬೀಳ್ತಾನೆ. ಯಾಕೆ ಯಶೋದಮ್ಮ ಅವನಿಗೆ ಕೃಷ್ಣನಿಗೆ ಕಟ್ಟದಾಗ ಯಾಕೆ ಅವಳು ಕಟ್ಟಿಸ್ಕೊಂಡ? ಅವಳ ಹತ್ರ ಭಾವನಾ, ಪ್ರೀತಿ, ಇಮೋಷನ್ಸ್. ಆ ಇಮೋಷನ್ಸ್ನ ನಮ್ಮದು ಕೆಲಸಿಲ್ಲದ ಜಾಗದಲ್ಲಿ ಬಳಕೆ ಮಾಡಿಕೊಂಡ್ರೆ ಪ್ರಪಂಚದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಸೂಯೆ ಉಂಟು ಮಾಡುತ್ತೆ. ಅದೇ ಇಮೋಷನ್, ಅದೇ ಭಕ್ತಿಯುಕ್ತ ರಸ, ಪ್ರೇಮಯುಕ್ತ ರಸ, ಭಾವನಾಯುಕ್ತ ರಸ ಪ್ರಪಂಚದಿಂದ ತೆಗೆದು ಪರಮಾರ್ಥದ ಕಡೆ ಹಾಕಿ ಪ್ರಪಂಚದೆಲ್ಲ ಆಸಕ್ತಿ ಬಿಟ್ಟು ಪರಮಾತ್ಮನನ್ನು ಪಡ್ಕೋಬೇಕು ಅಂದರೆ ಅದೇ ಇಮೋಷನ್ಸ್ ಅಲ್ಲಿ ಹೋಗುತ್ತೆ. ಅದು ಪ್ರೇಮಯುಕ್ತ ಆಗುತ್ತೆ, ರಸಯುಕ್ತ ಆಗುತ್ತೆ, ಭಾವಯುಕ್ತ ಆಗುತ್ತೆ. ಅವಾಗ ನೀವು ಏನು ಹೇಳ್ತೀರೋ ಅಭಂಗ ಕಣ್ಣಲ್ಲಿ ನೀರು ಬರ್ತಾ ಹೋಗುತ್ತೆ. ಬೇರೆಯವ್ರು ಕೇಳಿದ್ರೆ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ಏನದು ನಿತ್ಯ ಕೀರ್ತನ ಭಜನ ದಾಸ ಹೇಚಿ ಅನುಷ್ಠಾನ ಅಂತ ಹೇಳಿ ನಿಜ ರೂಪವನ್ನು ತೋರಿಸಿದ್ದಕ್ಕೆ ಇಂಥ ಒಂದು ಅಭಂಗ ಸ್ಫುರಣೆಯಾಗಿ ಸ್ವಾಮಿ ಬರೆಸಿದ್ದಾನಂತೆ ಜಗತ್ತಿಗೆ ಕೊಡೋಕ್ಕೆ. ನೀವು ಕೂಡ ಸಾಧನೆಯಲ್ಲಿ ಇಂಥ ಸ್ತರಕ್ಕೆ ಮುಟ್ಟಿದ್ರೆ ನಿಜ ಸ್ವರೂಪವನ್ನು ಹೊಂದಿ ನಿಮಗೆ ನಿಜ ಸ್ವರೂಪ ಕಾಣಿಸತ್ತದು. ನಿಜ ಸ್ವರೂಪ ಕಣ್ಣಾರೆ ಕಾಣಿಸತ್ತೆ. ಈ ಕಣ್ಣಿನಿಂದಲ್ಲ, ಒಳಕಣ್ಣಿಂದ ನೀವು ನೋಡಬಹುದು. ಸಾಧ್ಯತೆ ಇದೆ, ಇದೇ ಜನ್ಮದಲ್ಲಿ ಪಡ್ಕೋಬಹುದು.
ಅಂತ ಹೇಳುತ್ತಾ ರಾಜಾರಾಮ್ ಮಹಾರಾಜರ ಚರಣಕ್ಕೆ, ಸ್ವಾಮಿ ಚರಣಕ್ಕೆ ಅರ್ಪಿಸುತ್ತಾ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.